ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕನ್ನಡದ ವಿಶೇಷವಾಗಿ ಚರ್ಚಾ ಕಾರ್ಯಕ್ರಮಗಳು ಸಂಜೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಹಾಗೆ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ, ಹಾಗೆ ನಮ್ಮ ನೆಚ್ಚಿನ ಸಂತೋಷ್ ಹೆಗ್ಡೆ ಅವರು ನಿವೃತ್ತ ನ್ಯಾಯಮೂರ್ತಿಗಳು, ಹಾಗೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ ಸಾರಾ ಗೋವಿಂದ್ರ ಅವರು ಅಧ್ಯಕ್ಷರು, ಅಖಿಲ ಕರ್ನಾಟಕ ರಾಜ್ಕುಮಾರ್ ಅವರ ಸಂಘದ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ NM ಸುರೇಶ್ ರವರು ಅಧ್ಯಕ್ಷರು, ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ, ಶ್ರೀಮತಿ ಲಕ್ಷ್ಮಿ ಗೋವಿಂದರಾಜರವರು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ ಶ್ರೀಮತಿ ಪೂರ್ಣಿಮಾರವರು ರಾಮ್ಕುಮಾರ್ ಅವರ ಮಿಸಸ್ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ H ಶಿವರಾಮೇಗೌಡರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಕೂಡ ಬರ್ತಾ ಇದ್ದಾರೆ, ಶ್ರೀಧರ್ ಅವರು ಹಿರಿಯ ಕನ್ನಡ ಪರ ಹೋರಾಟಗಾರರು ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ ಶ್ರೀನಿವಾಸ್ ಮೂರ್ತಿ ಅವರು ಸಂಸ್ಕೃತಿ ಚಿಂತಕರು, ಸದಸ್ಯ ಸಂಚಾಲಕರು ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಕೂಡ ಬರ್ತಾ ಇದ್ದಾರೆ, ಚೆನ್ನೇಗೌಡರವರು ಅಧ್ಯಕ್ಷರು ಕರ್ನಾಟಕ ವಿಕಾಸ ರಂಗ ವೇದಿಕೆ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ ಪಾಲಾನೇತ್ರರವರು ಅಧ್ಯಕ್ಷರು ಕರ್ನಾಟಕ ವಿಚಾರ ವೇದಿಕೆ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೆ M ಶಿವರಾಜರವರು ನಿಕಟ ಪೂರ್ವ BBMP ಸದಸ್ಯರು ಹಾಗೂ ಸಮಾಜ ಸೇವಕರು, R ಅನಿಲ್ ರಘುಪತಿ ಅವರು ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಮುಖಂಡರು, ಲಯನ್ ನಾರಾಯಣಪ್ಪರವರು ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಡಾಕ್ಟರ್ CM ಗಣೇಶ್ ಗೌಡರು ಅಧ್ಯಕ್ಷರು ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಧ್ಯಕ್ಷರು, ಶ್ರೀಮತಿ ಪದ್ಮಾ ನಾಗರಾಜ್ರವರು ಶಾರದಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಉದ್ದೇಶ ಫಸ್ಟ್ ಆರೋಗ್ಯದ ಬಗ್ಗೆ, ಆಮೇಲೆ ಇನ್ನು ಆರೋಗ್ಯ ಮೊದಲು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಫಸ್ಟ್ ಗಮನ ಕೊಡಬೇಕು. ನಾವು ಎಲ್ಲರಿಗೂ ನಮ್ಮ ಸುತ್ತ ಕಡೆ ಇರೋ ಜನತೆಗೆ ಎಲ್ರಿಗೂ. ಆಮೇಲೆ ಇನ್ನೂ ಉಳಿದ ಬಡವರು ತಲುಪಿಲ್ಲ, ಇವಾಗ ಎಲ್ಲರಿಗೂ ತಲುಪಿ ಇನ್ನೂ ಬೇರೆಯವ್ರ ಕಡೆಯಿಂದ ನಮ್ಗೆ ಸಹಾಯ ಬರ್ತಿದ್ರೆ ಇನ್ನೂ ಬಡ ಜನರಿಗೆ, ನಿರ್ಗತಿಯರಿಗೆ ಎಲ್ರಿಗೂ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಸರ್ದು, ಈಗ ಎಲ್ರಿಗೂ ಕೂಡ ಆಸೆ ಇದೆ. ಇದನ್ನು ಚೆನ್ನಾಗಿ ಮುಂದೆ ಏಳಿಗೆ ಆಗಬೇಕು, ಇದಿನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ನಾವು ನೋಡ್ತೀವಿ ಅದ್ರ ಬಗ್ಗೆ ಯಾವ ಹಳ್ಳಿಗೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ತೊಂದರೆ ಇದೆ ನಾವು ಕಂಡಂತೆ, ಅಲ್ಲಿ ಇನ್ನೂ ಗಮನ ಕೊಡ್ತೀವಿ. ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ ಮಾಡಿ ಆರೋಗ್ಯದ ಕಡೆ ಅದು ತುಂಬ ಏಜ್ ಆದವ್ರಿಗಂತೂ ಅಲ್ಲಿ ಏನು ತುಂಬ ಕಷ್ಟ ಇದೆ ಸರ್. ಹಳ್ಳಿಯಲ್ಲೆಲ್ಲ ನಾನು ನೋಡಿ ಬಂದು ಇದನ್ನು ನಾನು ಮಾಡ್ಕೊಂಡಿರೋದು. ಅವರ ಉದ್ದೇಶ ಏನಂದ್ರೆ ಸಮಾಜದ ಒಳಿತಿಗಾಗಿ ಹಲವಾರು ಕಾರ್ಯಕ್ರಮವನ್ನ ಮಾಡ್ತಾ ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆಗಳಿರೋದ್ರಿಂದ ಎಷ್ಟೋ ಸಮಸ್ಯೆಗಳು, ಹಲವಾರು ಸಂಘ ಸಮಸ್ಯೆಗಳು ನಾನು ಮಾಡಿ ಮುಂದುವರಿಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಸಹಕಾರವನ್ನ ತಗೊಂಡು ಈ ಒಂದು ಏನು ಶಾರದಾಂಬಾ ಟ್ರಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಆ ಒಂದು ಟ್ರಸ್ಟ್ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ರೂಪಿಸ್ಬೋದು. ಮುಂದೆ ನಾನು ಅದನ್ನ ಮಾಡಿ 4-6 ಜನಕ್ಕೆ ನನ್ನ ಕಡೆಯಿಂದ ಸಹಕಾರವನ್ನ ನೀಡಬೇಕು ಅಂತ ಅವರ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಟ್ರಸ್ಟ್ ನ ಮಾಡಿದ್ದಾರೆ. ಅವ್ರಿಗೇನಾಗಿದೆ, ಸ್ವಲ್ಪ ಕೆಲವು ಎಲ್ಲರಿಗೂ ಮಾತು ಸ್ವಲ್ಪ ಕಷ್ಟ ಆಗ್ತದೆ, ಕೆಲವು ಮಾತಾಡಕ್ ಆಗ್ತದೆ, ಆಗಲ್ಲ ಯಾರಿಗೇ ಆದ್ರೂ ಅಷ್ಟೇ. ಹಂಗಾಗಿ ಅವರ ಉದ್ದೇಶಗಳು ಅಷ್ಟೇ. ಇನ್ನು ಈಗ ಅವ್ರು ಹೇಳಿದ್ರು, ಕೆಲವು ನಾವು ಸೀರೆಗಳನ್ನ ಹಂಚಿದೀವಿ ಅಂತ. ಏನಾಗ್ತದೆ ಅಂದ್ರೆ ಕೆಲವು ಸಂದರ್ಭ, ಈ ಒಂದು ಕೊರೋನಾ ಸಂದರ್ಭ ಟೈಮ್ ಇರ್ಬೋದು, ಇನ್ ಬೇರೆ ಕೆಲವು ಸಂದರ್ಭಗಳಲ್ಲಿ ಅವರ ಕೈಲಾದ ಮಟ್ಟಿಗೆ ಒಂದು ಸಹಕಾರವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದು ಕೆಲವು ಸಂದರ್ಭ ಗೊತ್ತಾಗದೆ ಇರ್ಬೋದೇನೋ.
ಹಾಗಾಗಿ ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಈಗ ದೊಡ್ಡವರೆಲ್ಲ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅವರವರ ಒಡನಾಡಿ ಇರುವಂತವ್ರು, ಆಮೇಲೆ ನಮ್ಮ ಏನು ಸಾರಾಗೋವಿಂದ್ರ ಇದ್ದಾರೆ ಅವ್ರ ಜೊತೆಲೇ ಬೆಳೆದಂಥವ್ರು 40 ವರ್ಷಗಳಿಂದ. ಹಾಗಾಗಿ ಅವರನ್ನ ಜೊತೆಗೆ ಇಟ್ಕೊಂಡು ಅವರು ಪ್ರಧಾನ ಕಾರ್ಯದರ್ಶಿ ಮಾಡಿಕೊಂಡು ಮೇಡಮ್ ಅವರು ನಾನು ಯಾಕೆ ಸಮಾಜದಲ್ಲಿ ಒಳತೆಗೆಯಾಗಿ ನಾನು ಕೆಲಸ ಮಾಡಬಾರದು ಅನ್ನೋ ಹೊರಟಿದ್ದಾರೆ. ಏಕೆಂದ್ರೆ ಬೆಳಗಾಂ ಅವರ ಹುಟ್ಟೂರು, ಅಲ್ಲಿರುವಂತವ್ರು. ಆದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ನಾನು ಏನಾದ್ರು ಮಾಡ್ಬೇಕು, ಅಚೀವ್ಮೆಂಟು 4 ಜನಕ್ಕೆ ಒಳ್ಳೇದಾಗ್ಬೇಕು ನನ್ನ ಕಡೆಯಿಂದ ಅನ್ನೋ ಉದ್ದೇಶನ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಸಹೋದ್ಯೋಗಿಗಳು ಈ ಒಂದು ಸಹಕಾರವನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅವರ ಒಂದು ಏನು ಮನಸ್ಸಲ್ಲಿದೆ, ನಾನು ಏನಾರ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಒಂದು ಕೈಗೆ ಎತ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ. ನನ್ನ ಕಡೆಯಿಂದನೂ ಕೂಡ, ನಮ್ಮ ಸಂಸ್ಥೆ ಕಡೆಯಿಂದ ನಂದು ಕೂಡ ಇಡೀ ರಾಜ್ಯಾದ್ಯಂತ ಸಂಸ್ಥೆ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜನಸೇವಾ ಸಂಸ್ಥೆಯನ್ನು ಕೂಡ ನಾನು ಹುಟ್ಟಾಕಿದ್ದೇನೆ. ಮುಂದೊಂದು ದಿನ ನಾನು ಒಂದು ಪ್ರೆಸ್ ಕ್ಲಬ್ ಮಾಡಿ ಮಾತಾಡ್ತೀನಿ. ಈಗ ಯಾಕಂದ್ರೆ ಅವ್ರದ ವಿಷಯ ಆಗಿರೋದ್ರಿಂದ ನಾನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನನ್ನ ವಿಷಯ ಮಾತಾಡೋದು ತಪ್ಪಾಗ್ತದೆ. ಅವ್ರ ವಿಷಯ ಮಾತ್ರ ನಾನು ಮಾತಾಡಕ್ ಬಂದಿರೋದು. ಹಾಗಾಗಿ ಅವ್ರಿಗೆಲ್ಲರೂ ಕೂಡ ತಮ್ಮೆಲ್ಲರ ಸಹಕಾರ ಅವ್ರಿಗಿರ್ಲಿ. ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಟು ಇದನ್ನ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.